ಕಸ ಗುಡ್ಸಕ್ಕೆ ಟೀ ಕೊಡಕ್ಕೆ ನಮ್ಮ ಮಕ್ಕಳು ಬೇಕು, ನಾರ್ತ್ ಇಂಡಿಯಾದವ್ರಿಗೆ ಪರ್ಮನೆಂಟ್ ಬೇಕಾ? ನೀರ್ ನಮ್ದು, ಜಲ ನಮ್ದು, ಭೂಮಿ ನಮ್ದು, ಕೆಲಸ ಅವ್ರಿಗ. 1 ವರ್ಷ ಆಯ್ತು ನನಗೆ ಎತ್ತಿ ಶಶಿನಲ್ಲಿ ಮಾತ್ರ 1 ವರ್ಷ ಆಯ್ತು ನಾನು ಮಾತಾಡಿ. ಎಲ್ಲ ಇಂಡಸ್ಟ್ರಿಯಲ್ಲಿ ನಮ್ಮವ್ನು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಸ ಗುಡ್ಸಕ್ಕೆ ಲೇಬರ್ಗೆ ಅವ್ರು ಸ್ವೀಪರ್ ಮಾತ್ರ ನಮ್ಮವ್ರು ತಗೊಂತಾರೆ ಸರ್. ಎಲ್ಲ ಪರ್ಮನೆಂಟ್ಗೆ ನಾರ್ತ್ ಇಂಡಿಯಾದಿಂದ ಬಂದು ತಗೊಂತಾ ಇದ್ದಾರೆ. ಇದನ್ನ ನಾನು ಶಶನ್ ಗಲಾಟೆ ಮಾಡಿ ಅದನ್ನ ವರದಿ ಸಲ್ಲಿಸಿದೆ ಸರ್. DC ಅವ್ರನ್ನ ಅಧ್ಯಕ್ಷತೆ ಮಾಡಿ ಇವ್ರನ್ನ ಕರ್ಕೊಂಡು ಮೀಟಿಂಗ್ ಮಾಡ್ಬೇಕಂದ್ರೆ ಈ ತನಕ ಒಂದು ಮೀಟಿಂಗ್ ಮಾಡಿಲ್ಲ. ಶಶನ್ ಉತ್ತರ ಕೊಟ್ಟಿದ್ರು, ಇವನ್ನ ಮಿಂಗಲ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಶಾಸಕರೇ ನಿಮ್ಮ ಅಧ್ಯಕ್ಷತೆಯಲ್ಲಿ ಯಾವ ಇಂಡಸ್ಟ್ರಿ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ. ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿ ಪ್ರಕಾರವಾಗಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು 80% ಅನ್ನೋದು ವರದಿ ಆಗಿದೆ ಸರ್. ಇಲ್ಲೇ ಕಸ ಗುಡ್ಸಕ್ಕೆ ಟೀ ಕೊಡ್ಸಕ್ಕೆ ಮಾತ್ರ ನಮಗೆ ಕೆಲಸ ಕೊಡ್ತಾರೆ ನರಸಾಪುರ ಇಂಡಸ್ಟ್ರಿಯಲ್ಲಿ, ಆಲ್ ಇಂಡಸ್ಟ್ರಿಯಲ್ಲಿ. ಎಲ್ಲ ಇಂಡಸ್ಟ್ರಿಯಲ್ಲಿ ನಮ್ಮವ್ನು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕಸ ಗುಡ್ಸಕ್ಕೆ ಲೇಬರ್ಗೆ ಅವ್ರು ಸ್ವೀಪರ್ ಮಾತ್ರ ನಮ್ಮವ್ರು ತಗೊಂತಾರೆ ಸರ್. ಎಲ್ಲ ಪರ್ಮನೆಂಟ್ಗೆ ನಾರ್ತ್ ಇಂಡಿಯಾದಿಂದ ಬಂದು ತಗೊಂತಾ ಇದ್ದಾರೆ. ಇದನ್ನ ನಾನು ಶಶನ್ ಗಲಾಟೆ ಮಾಡಿ ಅದನ್ನ ವರದಿ ಸಲ್ಲಿಸಿದೆ ಸರ್. DC ಅವ್ರನ್ನ ಅಧ್ಯಕ್ಷತೆ ಮಾಡಿ ಇವ್ರನ್ನ ಕರ್ಕೊಂಡು ಮೀಟಿಂಗ್ ಮಾಡ್ಬೇಕಂದ್ರೆ ಈ ತನಕ ಒಂದು ಮೀಟಿಂಗ್ ಮಾಡಿಲ್ಲ. DC ಅವರು 3 ಸತಿ ಮೀಟಿಂಗ್ ಮಾಡಿದ್ದಾರೆ. ನನ್ನ ಪ್ರಕಾರ ಇದು ಬೆಳಗ್ಗೆ ಸಾಯಂಕಾಲ ಅಲ್ಲ, ಆಕ್ಚುಲಿ 11:30 ಗೊತ್ತಿದ್ರೆ ನೈಟ್ 9 ಗಂಟೆ ಅಲ್ಲ. ಇದು ಎಲ್ಲ ಶಾಸಕರ ಒಗ್ಗೂಡಿ ಶಾಸಕರ ಸಮ್ಮುಖದಲ್ಲಿ, MP ಅವರ ಸಮ್ಮುಖದಲ್ಲಿ, ಡಿಸ್ಟ್ರಿಕ್ಟ್ ಸಮ್ಮುಖದಲ್ಲಿ DC ಅವರ ಅಧ್ಯಕ್ಷತೆ ಮಾಡಿ ಒಂದು ಮೀಟಿಂಗ್ ಮಾಡ್ಬೇಕು ಅಂತ ಇದುವರೆಗೂ ಮೀಟಿಂಗ್ ಕರೆದಿರಾ? ಏನ್ ಕೋಲಾರ ಜಿಲ್ಲೆ ಯುವಕರು ಮಕ್ಕಳು ನಿಮಗೆ ಅಷ್ಟೇ ಕಂಡ ಮಾಡ್ಕೊಂಡಿದ್ದೆ ನಾವು ಸಬ್ಮಿಷನ್ ಸರ್. ಇನ್ಚಾರ್ಜ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದ್ಸತಿ ಮೀಟಿಂಗ್ ಮಾಡಿದ್ರು ಸರ್. ಇನ್ಚಾರ್ಜ್ ಮಿನಿಸ್ಟರ್ ಇದೇ KDP ಮೀಟಿಂಗ್ ಅಲ್ಲಿ DC ಅವ್ರನ್ನ ಅಧ್ಯಕ್ಷತೆ ಮಾಡಿದ್ವಿ. ಈ ಕೈಗಾರಿಕಾ ಮೀಟಿಂಗ್ ಕರೀರಿ ಅಂತ. ಕಸ ಗುಡ್ಸಕ್ಕೆ ಟೀ ಕೊಡಕ್ಕೆ ನಮ್ಮ ಮಕ್ಕಳು ಬೇಕು, ನಾರ್ತ್ ಇಂಡಿಯಾದವ್ರಿಗೆ ಪರ್ಮನೆಂಟ್ ಬೇಕಾ? ನೀರ್ ನಮ್ದು, ಜಲ ನಮ್ದು, ಭೂಮಿ ನಮ್ದು, ಕೆಲಸ ಅವ್ರಿಗ. 1 ವರ್ಷ ಆಯ್ತು ನನಗೆ ಎತ್ತಿ ಶಶಿನಲ್ಲಿ ಮಾತ್ರ 1 ವರ್ಷ ಆಯ್ತು ನಾನು ಮಾತಾಡಿ. ಸೇಮ್ ಪ್ರಾಬ್ಲಮ್ ಏನು ಇವಾಗ ಶಾಸಕರು ಹೇಳ್ತಾ ಇದಾರೋ ಪಾರ್ಲಿಮೆಂಟ್ ಅಲ್ಲಿ ರೇಸ್ ಮಾಡಿದ್ದಕ್ಕೆ ಹೋಂಡಾ ಹೊರಗೆ ಹೋದ್ರೆ ಮನೆ ತುಂಬಾ ಜನ ಇರ್ತಾರೆ ಸರ್. ಲೆಟರ್ ಕೊಡ್ಬೇಕಂತ MLA ಲೆಟರ್ ಕೊಡ್ಬೇಕಂತ 2 ವರ್ಷಕ್ಕೆ ಮಾತ್ರ ತಗೊಂತ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ಅಕ್ರಾಸ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲಾ ಮಕ್ಕಳನ್ನ 2 ವರ್ಷ ತಗೊಂತವ್ರೆ. 2 ವರ್ಷ ಅಂತ ತೆಗಿತಾ ಇದಾರೆ. ಅವ್ರನ್ನ ನಮ್ಮ ಹತ್ರ ಬರ್ತಾ ಇದಾರೆ. ಲೆಟರ್ ಕೊಟ್ರೆ ಆಗುತ್ತಂತೆ ಕನ್ಸಿಡರ್ ಮಾಡ್ತಾ ಇಲ್ಲ ಅವರು. ನಮಗೆ ಬೇಕಾಗಿದ್ದು ಪರ್ಮನೆಂಟ್ ಅಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟು ಜನ ಕೊಟ್ಟಿದ್ದೀರಿ, ನನ್ನ ಜಿಲ್ಲೆ ಮಕ್ಕಳಿಗೆ ಎಷ್ಟು ಜನಕ್ಕೆ ಪರ್ಮನೆಂಟ್ ಆಗಿ ಕೊಟ್ಟಿದ್ದೀರಿ, ನಮ್ಗೆ ಅಲ್ಲಿ ಇಸ್ಬೇಕು. ಕಾಂಟ್ರಾಕ್ಟ್ ಬೇಸ್ ಅವಶ್ಯಕತೆ ಇಲ್ಲ. ಇದು ತುಂಬಾ ಇದು ನಡೀತಾ ಇದೆ ಸರ್. ಒಂದೇ ಒಂದು ಮಾತ್ರ ಸಬ್ಮಿಷನ್ ಸರ್. ಸೇರಿದ್ದೆಲ್ಲ ಗೆರಾವ್ ಹಾಕ್ಬೇಕಂತ ನಾವು ಡಿಸೈಡ್ ಆಗಿದ್ದೀವಿ ಸರ್. 1000 ಜನ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಳ್ಳೋದಂತೂ ಗ್ಯಾರಂಟಿ ಸರ್. ಉತ್ತರ ಕೊಡ್ಲಿಕ್ಕೆ ರೆಡಿ ಇದೆ ಸರ್. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ಸರ್. ನೋಡಿ ಸರ್ ಅಷ್ಟೇ. ಎಲ್ಲಾ ಶಾಸಕರು ಮಾತಾಡ್ಕೊಂಡಿದ್ದೀವಿ ಸರ್. ನಾವು ಅದ್ರಲ್ಲಿ ಕೂತ್ಕೊಂತೀವಿ, ಬನ್ನಿ ಸರ್. ಅದು ಯಾಕೆ ಕೊಡೋದು ನಾವು ನೋಡ್ತೀವಿ. ನಾವು MP ಅವ್ರು ಲೆಟರ್ ಕಳಿಸಿದ್ರೆ ಯಾಕೆ ವಾಪಸ್ ಕಳಿಸಿದ್ರಿ? ಈಗ ನಾವು ಅವತ್ತು ಬಂದಾಗ ನಾನು ಫೋನ್ ಮಾಡಿದಾಗ ನಾನು ಐ ಕ್ಯಾನಾಟ್ ಕಾಲ್ ಅಂತ ಹೇಳ್ತಿರಲ್ಲ, DC ಅವರೇ ಕರಿಬೇಕು. ನಮ್ಮ ಹತ್ರ ಒಂದೇ ಮಾತಾಡಿದ್ದು ಸರ್. DC ಅವ್ರ ದಯವಿಟ್ಟು ಮಾತಾಡಿ ಸರ್. ರೆಸ್ಪಾನ್ಸಿಬಿಲಿಟಿ ಇಂಡಸ್ಟ್ರೀಸ್ ರೂಲ್ಸ್ ಅಂಡ್ ಅನ್ ರೆಸ್ಪಾನ್ಸಿಬಿಲಿಟಿ.